ನರಸೀಪುರದಲ್ಲಿ ಜಗಜ್ಯೋತಿ ಬಸವೇಶ್ವರರು ಮತ್ತು ಭಗೀರಥ ಶ್ರೀಗಳ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಅಧಿಕಾರಿಗಳ ಗೈರು ಹಾಜರಿಯಿಂದಾಗಿ ಮುಂದೂಡಲಾಗಿದೆ. ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆಯಬೇಕಾಗಿದ್ದ ಈ ಸಭೆಗೆ ಅಧಿಕಾರಿಗಳು ಹಾಜರಾಗದಿರುವುದಕ್ಕೆ ವೀರಶೈವ ಲಿಂಗಾಯತ ಮತ್ತು ಉಪ್ಪಾರ ಸಮುದಾಯದ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಬಸವಣ್ಣ ಮತ್ತು ಭಗೀರಥರ ಜಯಂತಿಯಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಸರಿಯಲ್ಲ. ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಂದೊಂದು ದಿನ ಸಭೆ ನಡೆಸಬೇಕು ಎಂದು ಮುಖಂಡರು ಕಿಡಿಕಾರಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಡಿಜಿ ಸುರೇಶ್ ಚಾರ್ಯ ಮಾತನಾಡಿ, ಗೈರಾದ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಕ್ರಮಕ್ಕೆ ಶಿಫಾರಸು ಮಾಡುತ್ತೇನೆ. ಈ ಸಭೆಯನ್ನು ಏಪ್ರಿಲ್ 21, 2025ಕ್ಕೆ ಮುಂದೂಡಲಾಗಿದೆ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತ ಮತ್ತು ಉಪ್ಪಾರ ಸಮುದಾಯದ ಮುಖಂಡರು ಈ ನಿರ್ಲಕ್ಷ್ಯ ಧೋರಣೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿ ಸಭೆಯನ್ನು ಬಹಿಷ್ಕರಿಸಿದರು. ಅಧಿಕಾರಿಗಳು ಇದೇ ರೀತಿಯ ನಿರ್ಲಕ್ಷ್ಯತೆ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದರು. ನಮ್ಮ ಮಹಾಸಭಾದ ಘಟಕದ ಎಲ್ಲ ಮುಖಂಡರುಗಳು ಮತ್ತು ಭಗೀರಥಿ ಸಂಘದ ಎಲ್ಲ ಮುಖಂಡರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ನಮ್ಮ ಬಸವ ಜಯಂತಿ ಮತ್ತು ಭಗೀರಥ ಜಯಂತಿಯ ಪರವಾಗಿ ಪೂರ್ವಭಾವಿ ಸಭೆ ತಾಲೂಕು ಆಫೀಸಲ್ಲಿ ಪೂರ್ವಭಾವಿ ಸಭೆ ಕರೆದು ವಿಚಾರಣೆ ಮಾಡಬೇಕಂತಂದಾಗ ಎಲ್ಲ ಅಧಿಕಾರಿಗಳು ಗೈರಾಜಾರದಿಂದ ನಾವು ಇವತ್ತಿನ ಈ ಸಭೆಯನ್ನು ಬಯಸಿದ್ದೇವೆ. ಮುಂದಿನ ದಿನ ಸಭೆಯನ್ನು ಮಾಡೋದು ಅಂತ ತಹಸೀಲ್ದಾರವರು ಡೇಟ್ ಕೊಟ್ಟಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಸಭೆಗೆ ಹಾಜರಾಗಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ, ಮತ್ತು ಭಗೀರಥ ಜಯಂತಿಯನ್ನು ಆಚರಣೆಯಾಗ ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ಅವರು ಕರೆದಿದ್ರು. ಈ ಸಭೆಗೆ ಎಲ್ಲ ತಾಲೂಕು ಅಧಿಕಾರಿಗಳು ಗೈರು ಹಾಜರಾಗಿರೋದ್ರಿಂದ ಈ ಮೀಟಿಂಗನ್ನು ಮುಂದೂಡಲಾಗಿದೆ. ಮುಂದಿನ ಸೋಮವಾರ 21ನೇ ತಾರೀಕು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಗೆ ಈ ಪತ್ರಿಕೆ ಮುಖಾಂತರ ನಮ್ಮ ಎಲ್ಲ ಜನಾಂಗದವರು ಹಾಜರಾಗಿ, ಅಧಿಕಾರಿಗಳು ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಈ ನಮಸ್ಕಾರ. ವಿಶ್ವಗುರು ಮಹಾನಾಯಕ, ಈ ಒಂದು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮತ್ತು ಭಗೀರಥ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡಲಿಕ್ಕೆ ಇವತ್ತು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರುಗಳು, ಎರಡೂ ಜನಾಂಗದ ಮುಖಂಡರುಗಳು, ಅಧ್ಯಕ್ಷರುಗಳು ಎಲ್ಲರ ಒಂದು ಮುಖಂಡತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. 39 ಇಲಾಖೆಗಳು ಏನು ನರಸೀಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, 39 ಇಲಾಖಾ ಅಧಿಕಾರಿಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು, ಕೀ ಪೋಸ್ಟಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರೂ ಕೂಡ ಹಾಜರಾಗಿಲ್ಲ, ತಾಲೂಕು ದಂಡಾಧಿಕಾರಿ ಬಿಟ್ಟರೆ. ಆದ್ದರಿಂದ ಇವರೆಲ್ಲರೂ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡುವಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತಾಳಿದ್ದಾರೆ ಅಂತೇಳಿ ಇವತ್ತು ನಾವು ಎಲ್ಲರ ಹಾಜರಾತಿಯನ್ನು ಕೇಳಿ, ಎಲ್ಲರೂ ಹಾಜರಾದರೆ ಮಾತ್ರ ನಾವು ಬಸವ ಜಯಂತಿನ ತಾಲೂಕು ಆಡಳಿತದಿಂದ ನಡೆಸೋದಕ್ಕೆ ಅವಕಾಶ ಕೊಡ್ತೇವೆ. ಇಲ್ಲ ಅಂದರೆ ನಮ್ಮ ಸಮಾಜದ ವತಿಯಿಂದ ಭಗೀರಥ ಜಯಂತಿ ಮತ್ತು ಬಸವಣ್ಣನವರ ಜಯಂತಿಯನ್ನು ಸಮಾಜದ ವತಿಯಿಂದನೇ ನಡೆಸ್ತೇವೆ ಅಂತ ಹೇಳಿ ಇವತ್ತು ಸಭೆಯನ್ನು ಬಹಿಷ್ಕರಿಸಿ ದಿನಾಂಕ 21/4/2025 ಸೋಮವಾರದಂದು ಮತ್ತೆ ಸಭೆಯನ್ನು ತಹಸೀಲ್ದಾರ್ ಅವರು ನಿಗದಿ ಮಾಡಿದ್ದಾರೆ. ಆ ಸಭೆಯಲ್ಲೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳೇನಾರು ಹಾಜರಾಗಲಿಲ್ಲ ಅಂದರೆ ನಾವು ಖಂಡಿತವಾಗೂ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. DC ಅವ್ರಿಗಿರ್ಬೋದು, ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ನಾವು ಇವರ ವಿರುದ್ಧ ಒಂದು ದೂರನ್ನು ಕೊಟ್ಟು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ.